ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಶ್ರೀ ಯೋಗ. ನಾನು ಜಯಶ್ರೀ ಯೋಗ ಇನ್ಸ್ಟ್ರಕ್ಟರ್. ಇವತ್ತಿನ ವಿಡಿಯೋದಲ್ಲಿ ನಾವು ವಾರ್ಮ್ ಅಪ್, ಫಿಸಿಕಲ್ ವಾರ್ಮ್ ಅಪ್ ಮತ್ತೆ ಇಂಟರ್ನಲ್ ವಾರ್ಮ್ ಅಪ್, ಎಕ್ಸ್ಟರ್ನಲ್ ವಾರ್ಮ್ ಅಪ್ ಮತ್ತೆ ಇಂಟರ್ನಲ್ ವಾರ್ಮ್ ಅಪ್. ಎಕ್ಸ್ಟರ್ನಲ್ ವಾರ್ಮ್ ಅಪ್ ಎಲ್ಲರೂ ಮಾಡ್ತಾನೆ ಇರ್ತೀವಿ ಬಿಫೋರ್ ಸ್ಟಾರ್ಟಿಂಗ್ ಎನಿ ಆಸನ ಅಥವಾ ಎಕ್ಸಸೈಸ್ ಮಾಡೋದಕ್ಕೆ ಮುಂಚೆ, ಲೈಕ್ ನೆಕ್ ರೊಟೇಷನ್, ಶೋಲ್ಡರ್ ರೊಟೇಷನ್ ಎಲ್ಲ ಮಾಡೋದು ಬಿಫೋರ್ ಸ್ಟಾರ್ಟಿಂಗ್ ಯೋಗ. ರವಿ ಸರ್ ಯೋಗ ಇನ್ಸ್ಟ್ರಕ್ಟರ್, ನನ್ನ ಫ್ರೆಂಡ್, ಮತ್ತೆ ನಾವು ತುಂಬಾ ವರ್ಷಗಳಿಂದ ಯೋಗ ಮಾಡ್ತಾನೆ ಇದೀವಿ ಜೊತೆಲಿ. ವೆಲ್ಕಮ್ ಟು ಅವರ್ ಚಾನೆಲ್ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ರಿಗೂ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಕೇಳಿ ಮೇಡಮ್, ನೀವ್ ಹೇಗಿದ್ದೀರಾ ಸರ್? ಸೂಪರ್. ಸರಿ ಸರ್, ನಂಗೆ ಕೆಲವೊಂದೆಲ್ಲ ಯೋಗ ಮತ್ತೆ ಪ್ರಾಣಾಯಾಮ ಬಗ್ಗೆ ಕೆಲವೊಂದು ನಿಮ್ಮ ಸಜೆಷನ್ಸ್ ಬೇಕಿತ್ತು, ಅದಕ್ಕೆ. ಈಗ ನೋಡಿ, ನಾವು ಫಿಸಿಕಲ್ ವಾರ್ಮ್ ಅಪ್ ನಾವು ನಿಂತ್ಕೊಂಡು ಲೂಸನಿಂಗ್ ಎಕ್ಸಸೈಸಸ್, ರೊಟೇಷನ್ಸು, ಜಾಯಿಂಟ್ ವಾರ್ಮ್ ಅಪ್, ಮಸಲ್ ಸ್ಟ್ರೆಚಿಂಗು ಎಲ್ಲ ಮಾಡ್ಕೊಳ್ತೀವಿ. ಆದರೆ ಅದನ್ನ ವಾರ್ಮ್ ಅಪ್ ಮಾಡುವಾಗ ನಮ್ಗೆ ಒಳಗಡೆ ಬ್ರೀದಿಂಗ್ ಪ್ಯಾಟರ್ನ್ ಏನಿದೆಯಲ್ಲ, ಉಸಿರಾಟ ಕ್ರಿಯೆ, ಅದ್ರದ್ದೊಂದು ಗತಿ ಇರುತ್ತಲ್ಲ, ಅದು ನಮ್ಮ ಫಿಸಿಕಲ್ ಮೂಮೆಂಟ್ಸ್ಗೆ ಸಿಂಕ್ ಆಗ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿರಲ್ಲ ನಮಗೆ. ಅದೇನಾಗುತ್ತೆ, ನಾವು ಒಳಗಡೆ ಬ್ರೀದಿಂಗ್ ಉಸಿರಾಟ ನಮ್ದು ನಮ್ಮ ಬಾಡಿ ಮೂಮೆಂಟ್ಸ್ಗೆ ಸಿಂಕ್ ಆಗಲಿಲ್ಲ ಅಂತಂದ್ರೆ ಎಲ್ಲೋ ಒಂದು ಸ್ವಲ್ಪ ಪೇನ್ ಆಗೋದು, ಕ್ರ್ಯಾಂಪ್ ಬರೋದು, ಅಥವಾ ನಮಗೆ ಅದು ಬೆಂಡ್ ಮಾಡಕ್ಕೆ ಹೆಲ್ಪ್ ಆಗಲ್ಲ ಒಂದೊಂದ್ಸತಿ. ಸೊ ಉಸಿರಾಟ ಎಷ್ಟು ಒಳಗಡೆ ಸ್ಮೂತ್ ಆಗುತ್ತಲ್ಲ, ಅಷ್ಟು ನಮಗೆ ಹೊರಗಡೆ ವಾರ್ಮ್ ಅಪ್ಸ್ ಕೂಡ ಈಸಿ ಆಗುತ್ತೆ. ನಾವು ನೆಕ್ಸ್ಟ್ ಅದು ಸೂರ್ಯ ನಮಸ್ಕಾರ ಇರ್ಬೋದು, ಆಸನ ಇರ್ಬೋದು, ಅಲ್ಲಿ ನಮಗೆ ಸ್ಟ್ರೆಚ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಇಂಟರ್ನಲ್ ವಾರ್ಮ್ ಅಪ್ ಅಂತಂದ್ರೆ ನಾವು ಬೇಸಿಕಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಳಗಡೆ ಆರ್ಗನ್ಸ್ ಎಲ್ಲಾನು ಥರೋ ಆಗಿ ರಕ್ತ ಸಂಚಾರ ಆಗಿ, ಅದು ಒಂಥರ ಈ ಕಲ್ಮಶವಾದ ರಕ್ತ ಏನಿರುತ್ತೆ ಅದು ಆಚೆ ಹೋಗ್ಬೇಕು. ಅದು ಆಚೆ ಹೋಗ್ಬೇಕು ಅಂತಂದ್ರೆ ಅದು ಪ್ರಾಣಶಕ್ತಿ ಜಾಸ್ತಿ ಇರುವಂತ ರಕ್ತ ಆ ಆರ್ಗನ್ಸ್ಗೆ ಸಪ್ಲೈ ಆಗ್ಬೇಕು. ಅವಾಗ ಕಲ್ಮಶವಾದ ರಕ್ತ ಆಟೋಮೆಟಿಕ್ ಆಗಿ ಹೋಗುತ್ತೆ. ಎಲ್ಲ ಒಂಥರ ಸ್ಪಾಂಜ್ ತರ ಇರುತ್ತೆ ಎಲ್ಲ ಆರ್ಗನ್ಸ್ ನಮ್ದು ಒಳಗಡೆ. ಹಿಂಗ್ ಇಸ್ಕಿದ್ರೆ ರಕ್ತ ಆಚೆ ಬರುತ್ತೆ, ಬಿಟ್ರೆ ಹಿಗ್ಗಿದ್ರೆ ರಕ್ತ ಅಬ್ಸರ್ವ್ ಆಗುತ್ತೆ. ಲಂಗ್ಸ್ ಇರ್ಬೋದು, ಅಥವಾ ಲಿವರ್ ಇರ್ಬೋದು, ಅಥವಾ ಕಿಡ್ನಿ ಇರ್ಬೋದು, ಯಾವುದೇ ಅಂಗ ಇರ್ಬೋದು ಒಳಗಡೆ, ಇವನ್ ಹಾರ್ಟ್ ಸರೌಂಡಿಂಗ್ ಎಲ್ಲ ಏರಿಯಾ ಎಲ್ಲ ಒಳಗಡೆ ಒಂದ್ ಸ್ವಲ್ಪ ಹಿಂಗೆ ಕುಗ್ಗುತ್ತೆ ಹಿಗ್ಗುತ್ತೆ. ಸೊ ಅದನ್ನ ಅವಾಗ ನಾವು ಏನ್ ಮಾಡ್ತೀವಿ, ಇಂಟರ್ನಲ್ ವಾರ್ಮ್ ಅಪ್ ಮಾಡುವಾಗ ಫಸ್ಟ್ ಡೀಪ್ ಬ್ರೀದಿಂಗಿಗೆ ಬಾಡಿ ಪ್ರಿಪೇರ್ ಮಾಡ್ಕೊಳ್ತೀವಿ ನಾವು. ಯಾಕಂತಂದ್ರೆ ಡೀಪ್ ಬ್ರೀದಿಂಗು ನಮಗೆ ಆಮೇಲೆ ಅದು ಆಸನ ಮಾಡುವಾಗ ಆಯ್ತು, ಅಥವಾ ಬೇರೆ ಸೂರ್ಯ ನಮಸ್ಕಾರ ಇರ್ಬೋದು, ಅಥವಾ ಏನೇ ಸರ್ಕಸ್ ಅಂತಾನೆ ಇಟ್ಕೊಳ್ಳಿ, ಏನೇ ಸರ್ಕಸ್ ಕಸರತ್ತು ಅದನ್ನು ಮಾಡುವಾಗ ಅದು ಹೆಲ್ಪ್ ಆಗುತ್ತೆ. ಯಾವುದು? ಡೀಪ್ ಬ್ರೀದಿಂಗು ಅದು ಹೆಲ್ಪ್ ಆಗ್ಬೇಕು ಅಂತಂದ್ರೆ ನಾವು ಫಸ್ಟ್ ಬಾಡಿ ಪ್ರಿಪೇರ್ ಮಾಡ್ಬೇಕು. ಏನ್ ಮಾಡ್ಬೇಕಾಗತ್ತೆ, ಈ ಅಪ್ಪರ್ ಬಾಡಿ ಏನಿದೆಯಲ್ಲ, ಫಸ್ಟ್ ಒಂದ್ ಸ್ವಲ್ಪ ಲೂಸನ್ ಅಪ್ ಮಾಡ್ಕೋಬೇಕು. ಯಾಕಂತಂದ್ರೆ ಇದು ಅಪ್ಪರ್ ಬಾಡಿನೇ ನಮ್ಗೆ ಅದು ಡೀಪ್ ಬ್ರೀದಿಂಗಿಗೆ ಹೆಲ್ಪ್ ಆಗೋದು. ಈ ಸೊಂಟದ ಭಾಗ ಇರ್ಬೋದು, ಅಥವಾ ಭುಜ ಇರ್ಬೋದು, ಎದೆ ಭಾಗ, ಕತ್ತು, ಇವೆಲ್ಲ ನಮ್ಗೆ ಏನಾಗ್ಬೇಕು, ಫಸ್ಟ್ ನಾವು ಸ್ಟ್ರೇಟ್ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಮುಂದೆ ಹಿಂದೆ, ಲೆಫ್ಟ್ ರೈಟು, ಲೆಫ್ಟ್ ಟ್ವಿಸ್ಟ್, ರೈಟ್ ಟ್ವಿಸ್ಟ್, ಇಷ್ಟೆಲ್ಲ ಸ್ವಲ್ಪ ಎಕ್ಸೇಲ್. ಮುಂದೆ ಯಾವಾಗ್ಲೂ ಬೆಂಡ್ ಆಗುವಾಗ ನಾವು ಎಕ್ಸೇಲ್ ಮಾಡ್ತೀವಿ, ನಿಶ್ವಾಸ. ಹಿಂದೆ ಬೆಂಡ್ ಆಗುವಾಗ ಉಚ್ಛ್ವಾಸ, ಇನ್ಹೇಲ್ ಮಾಡ್ಕೊಳ್ತೀವಿ. ಹಾಗೇನೆ ಎಲ್ಲಿ ನಮ್ಗೆ ಪ್ರೆಷರ್ ಬರುತ್ತಲ್ಲ, ಅವಾಗ್ಲೂ ಅಷ್ಟೇ ಎಕ್ಸೇಲ್ ಮಾಡೋದು. ಇವನ್ ಟ್ವಿಸ್ಟಿಂಗ್, ಹಿಂಗ್ ಟ್ವಿಸ್ಟ್ ಮಾಡಿದಾಗ್ಲೂ ಕೂಡ ನಾವು ಉಸಿರು ಆಚೆನೆ ಹಾಕ್ತೀವಿ. ಇವೆಲ್ಲ ಮತ್ತೆ ಇದು ಬರೀ 6 ಮೂಮೆಂಟ್ಸ್ ಅಷ್ಟೇನೆ. ಮುಂದೆ ಹಿಂದೆ, ಲೆಫ್ಟ್ ರೈಟ್, ಲೆಫ್ಟ್ ಟ್ವಿಸ್ಟ್, ರೈಟ್ ಟ್ವಿಸ್ಟ್, ಇಷ್ಟೇ 6 ಮೂಮೆಂಟ್ಸ್. ಇದು ಬ್ಯಾಕ್ ಬೋನ್ ಕೊಟ್ಟು, ಅಪ್ಪರ್ ಬಾಡಿ ಕೊಟ್ಟು, ಆಮೇಲೆ ನಾವು ಡೀಪ್ ಬ್ರೀದಿಂಗ್ ಶುರು ಮಾಡ್ಕೊಂಡ್ರೆ ನಿಧಾನಕ್ಕೆ ಒಂದು 3 ಸೆಕೆಂಡ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕು. ಉಚ್ಛ್ವಾಸ ಏನಿರುತ್ತೆ 3 ಸೆಕೆಂಡ್ ಇರುತ್ತೆ, ನಿಶ್ವಾಸ 3 ಸೆಕೆಂಡ್ ಇರುತ್ತೆ, 6 ಸೆಕೆಂಡ್ ಆಯ್ತು. 10 ಸರ್ತಿ ಆಗುತ್ತೆ. ಅದನ್ನ 3 ರಿಂದ 6 ಸೆಕೆಂಡ್ ವರೆಗೂ ನಿಧಾನಕ್ಕೆ ಜಾಸ್ತಿ ತಗೊಂಡು ಹೋಗ್ಬೇಕು, ಡ್ರ್ಯಾಗ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, 6 ಸೆಕೆಂಡ್ ಉಚ್ಛ್ವಾಸ, 6 ಸೆಕೆಂಡ್ ನಿಶ್ವಾಸ, 12 ಸೆಕೆಂಡ್ಸ್ ಆಯ್ತು. 12 ಸೆಕೆಂಡ್ಸ್ ಅಂತಂದ್ರೆ 1 ಮಿನಿಟ್ ಅಲ್ಲಿ ಬರೀ ನೀವು 5 ಬ್ರೆತ್ ಕೌಂಟ್ ಬರುತ್ತೆ. ನಾರ್ಮಲ್ ಮನುಷ್ಯ 14 to 18 ಟೈಮ್ಸ್ ಬ್ರೀದಿಂಗ್ ಇರುತ್ತೆ 1 ಮಿನಿಟ್ ಅಲ್ಲಿ. 14 to 18 ಟೈಮ್ಸ್. ಈಗ ನೀವು ಅದನ್ನ 5 ಟೈಮ್ಸ್ ತಂದ್ಬಿಡ್ತೀರಾ. ಅಂದ್ರೆ ನೀವು ಅಷ್ಟು
ಇಷ್ಟೆಲ್ಲ ಟೈಮಲ್ಲಿ ಉಸಿರು ತಗೊಳ್ಳುವಷ್ಟನ್ನ ನೀವು ಬರೀ 5 ಬ್ರೆತ್ ಕೌಂಟಲ್ಲೇ ತಗೊಂಡ್ಬಿಡ್ತೀರಾ. ಓಕೆ. ನಿಮ್ಮ ಹಾರ್ಟ್ಗೂ ಪ್ರೆಷರ್ ಕಡಿಮೆ, ಹಾ ನಿಮ್ಮ ದೇಹಕ್ಕೂ ಪ್ರೆಷರ್ ಕಡಿಮೆ, ಹಾ ಪ್ರಾಣಿಕ್ ಎನರ್ಜಿ ಜಾಸ್ತಿ. ಅಂದ್ರೆ ಪ್ರಾಣಿಕ್ ಎನರ್ಜಿ ಆಕ್ಸಿಜನ್ ಅಂತ ಇಟ್ಕೊಳ್ಳಿ. ಹಾ ಅದು ಬ್ಲಡ್ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹಾ. ಸಪ್ಲೈ ಆಗುತ್ತೆ ಎಲ್ಲ ಕಡೆ. ಹೌದು. ಎಲ್ಲ ಕಡೆ ಸಪ್ಲೈ ಆಯ್ತು ಅಂತಂದ್ರೆ ಎಲ್ಲ ಆರ್ಗನ್ಸ್ ಫ್ರೆಶ್ ಆಗುತ್ತೆ, Fresh ಆಗುತ್ತೆ. ನಿಮ್ಗೆ ಅದು ಹೆಲ್ಪ್ ಆಗಕ್ ಶುರು ಆಗುತ್ತೆ. ಹಾ. ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಥರೋ ಆಗಿ ಹಾ ಕಂಪ್ಲೀಟ್ ಬಾಡಿಗೆ ಆಗಕ್ ಶುರು ಆಯ್ತು ಅಂತಂದ್ರೆ ನೀವು ನೆಕ್ಸ್ಟ್ ಏನೇ ಸ್ಟ್ರೆಚ್ ಮಾಡುವಾಗ್ಲೂ ಅದು ಹಾ ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡುತ್ತೆ. ಹೌದು. ಯಾಕಂದ್ರೆ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ supply ಆಗ್ತಾ ಇರುತ್ತೆ ಆಗ್ತಾ ಕರೆಕ್ಟ್ ಆಗಿ. ಹೌದು. ಎಲ್ಲೂ ಬ್ಲಾಕೇಜಸ್ ಇರಲ್ಲ. ಹಾ, ಅದೇ ನೀವು ಅಪ್ಪರ್ ಬಾಡಿ ಪ್ರಿಪೇರ್ ಆಗಿರಲ್ಲ, ಸುಮ್ನೆ ಹಿಂಗ್ ಎದ್ದು ಬಂದು ಕೂತ್ಕೊಂಡಿರ್ತೀವಿ, ಸಡನ್ ಆಗಿ ಆಸನ ಮಾಡೋಣ, ಕೂತ್ಕೊಳ್ಳಿ ಆಸನ ಮಾಡಿ, ಒಳಗಡೆ ಬಾಡಿ ಪ್ರಿಪೇರ್ ಆಗಿರಲ್ಲ. ಹೌದು. ಈಗಿದು ಮೇನ್ ಅಂದ್ರೆ ಮಾಡ್ತಾ 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 ಏನಾಗುತ್ತೆ, ಈಗ ನಾವು ಒಂದೊಂದ್ಸತಿ ಆಸನಗಳೆಲ್ಲ ಮಾಡಿ ಪ್ರಾಣಾಯಾಮ ಮಾಡ್ತೀವಿ. ಹೌದು. ಪ್ರಾಣಾಯಾಮ ಮಾಡಿ ಆಸನ ಮಾಡಿ ನೋಡಿ, ಅದ್ರದ್ದು ಬೆನಿಫಿಟೇ ಬೇರೆ ಇರುತ್ತೆ. ಓಕೆ. ಇದು ಕ್ಲಾಸ್ ನಾಳೆಯಿಂದ ಹಾಗೆ ಇರುತ್ತೆ ಹಾಗಾದ್ರೆ. ಹೌದು. First ನೀವು ಪ್ರಾಣಾಯಾಮ ಮಾಡಿ. ಯಾಕಂದ್ರೆ ಆಮೇಲೆ ನೀವು ಮಾಡೋಣ. ಮಾಡ್ಬಿಟ್ಟು ಮಾಡ್ತಾ ಇರ್ತೀರಾ, ಹೌದು ಅದು ಬೇರೆಯವ್ರಿಗೆ ಗೊತ್ತಿರಲ್ಲ. ಹೌದು ಹೌದು. ನೀವು ಮಾಡ್ತಾನೆ, ನೀವು ಈಗ ನಾವು ಕ್ಲಾಸಲ್ಲೂ ಅಷ್ಟೇ, ನಾವು ಕಲಿತಾ 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 ಏನಾಗುತ್ತೆ, ನಾವು ಹಿಂಗ್ ಸುಮ್ನೆ ಕೂತ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಅದು ಓಂಕಾರ ಇರ್ಬೋದು ಅಥವಾ ಯಾವುದೇ ಮಂತ್ರ ಇರ್ಬೋದು, ಹಾ. ಗುರು ಮಂತ್ರ ಇರ್ಬೋದು ಮಾಡ್ತಿರಲ್ಲ. ಸ್ಟಾರ್ಟ್ ಮಾಡಿದ್ರೆ ನೀವು ಫಸ್ಟ್ ಕಣ್ಣು ಮುಚ್ಚಿ ಒಳಗಡೆ ನಿಮ್ಮ ಆತ್ಮ ಇರ್ಬೋದು, ಅಂತರಾತ್ಮ ಇರ್ಬೋದು, ಮನಸ್ಸು ಇರ್ಬೋದು, ಯಾವುದಕ್ಕೂ ಫಸ್ಟ್ ಕನೆಕ್ಟ್ ಆಗ್ತೀರಾ. ನೀವು ಹೌದು. ಕನೆಕ್ಟ್ ಆದ್ಮೇಲೆ ನೀವು ಸ್ಟಾರ್ಟ್ ಮಾಡ್ತೀರಾ. ಅದು ಕನೆಕ್ಟ್ ಆದ್ಮೇಲೆ ನೀವು ಬ್ರೀದಿಂಗ್ ಕನೆಕ್ಟ್ ಆಗಿ ನೋಡಿ, ಅದು ಬೇರೆ ತರಾನೇ ಇರುತ್ತೆ ಎಫೆಕ್ಟ್. ಹೌದು ಹೌದು. ಫಸ್ಟ್ ಬ್ರೀದಿಂಗ್ ಕನೆಕ್ಟ್ ಆಗ್ಬಿಡೋದು, ಅದೇ ತಾನೇ ನಮ್ಗೆ ಪ್ರಾಣಶಕ್ತಿ ಕೊಡೋದು. ಹೌದು ಹೌದು. ನಮ್ದು ಅದೇನಂತಾರಲ್ಲೇ ಅಗೋಚರ ಶಕ್ತಿ ಅಂತೀವಿ ನಾವು. ನಮಗ ಗೊತ್ತಿಲ್ಲದೆ ಇರ್ತಕ್ಕಂಥ ಕಣ್ಣಿಗೆ ಕಾಣಿಸಲ್ದಂತ ಶಕ್ತಿ ಗಾಳಿ ಇರುತ್ತೆ. ಅದನ್ನ ನಾವು ಉಪಯೋಗ ತಗೊಂಡ್ರೆ ಮತ್ತೆ ಸಾಕು, ಮತ್ತೇನ್ ಬೇಕಾಗಿರಲ್ಲ. ಹೌದು. ಇದು ನಾವು ಅಂದ್ರೆ ಮಾಡ್ತಾ 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 ಏನಾಯ್ತು ನಮಗೆ, ಇದು ಕ್ಲಾಸ್ ಅದು 1 hour ಇರ್ಬೋದು, 2 hour ಇರ್ಬೋದು, ಅಥವಾ ಯೋಗ ವರ್ಕ್ಶಾಪ್ಸ್ ಎಲ್ಲ 3 hour 4 hours ಮಾಡಿದ್ರೆ, ಈಗ ನಿಮ್ಗೆ ಅದು ಪ್ರಾಣಿಕ್ ಎನರ್ಜಿ ಕರೆಕ್ಟ್ ಆಗಿ ಸಪ್ಲೈ ಆಗ್ತಾ ಇದ್ರೆ ನಿಮಗೆ ಟೈರ್ಡ್ನೆಸ್ ಇರಲ್ಲ. ಹೌದು. ಟೈರ್ಡ್ನೆಸ್ ಇರಲ್ಲ ನಿಮ್ಗೆ. ಯಾಕಂತಂದ್ರೆ ನೀವು ಅದು ಬ್ರೀದಿಂಗ್ ಜೊತೆ ಸಿಂಕ್ ಆಗಿರ್ತೀರಾ. ಯಾವ ಬಾಡಿ ಮೂವ್ಮೆಂಟ್ಗೆ ಎಷ್ಟು ಎನರ್ಜಿ ಬೇಕು ಅಂತ ಅಷ್ಟು ಎನರ್ಜಿ ಅಷ್ಟೇ ಕನ್ಸರ್ವ್ ಮಾಡಿರ್ತೀರಾ, ನೀವು ಹೌದು. ಸಂರಕ್ಷಿಸಿರ್ತೀರಾ. ನಿಮ್ಗೆ ಅದು ಜಾಸ್ತಿ ಎನರ್ಜಿ ವೇಸ್ಟೇ ಆಗಲ್ಲ ಆ ಟೈಮಲ್ಲಿ. ಸೊ ಇದು ಹೆಲ್ಪ್ ಆಗುತ್ತೆ, ಟ್ರೈ ಮಾಡ್ಬೋದು. ಹೌದು. ಈಗ ಬ್ರೀತಿಂಗೇ ಇಂಪಾರ್ಟೆಂಟ್. ಬ್ರೀತಿಂಗ್ ಮಾಡ್ತಿದ್ದಂಗೆ ಆಕ್ಸಿಜನೇಟೆಡ್ ಬ್ಲಡ್ ಫುಲ್ ಬಾಡಿಗೆ ಸಪ್ಲೈ ಆಗ್ತಿದ್ದಂಗೆ ನೀವು ಹೇಳೋ ತರ ಫಸ್ಟ್ ಎನರ್ಜಿ ಬರುತ್ತೆ ನಮ್ಗೆ. ಸೊ ಲಿಟಲ್ ಮೋರ್ ಇಂಟೆನ್ಸ್ ನಾವ್ ಏನ್ ಬೇಕಾದ್ರೂ ಫಿಸಿಕಲ್ ಯೋಗ ಆಸನಾಸು ಅಥವಾ ಏನಾದ್ರೂ ಮಾಡ್ಬೋದು ಅವಾಗ. ಸೊ ಆಟೋಮೆಟಿಕಲಿ ಫಿಸಿಕಲಿ ಹೆಲ್ತ್ ಫಸ್ಟ್ ಲಂಗ್ಸ್ ಅಂಡ್ ಏನೋ ಇಂಟರ್ನಲ್ ಆರ್ಗನ್ಸ್ ಆಕ್ಟಿವ್ ಆಗ್ತಿದ್ದಂಗೆ ನೀವ್ ಹೇಳೋ ತರ ಫುಲ್ ಎನರ್ಜೆಟಿಕ್ ಆಗಿರ್ತೀವಿ. ಕರೆಕ್ಟ್. ಈವನ್ ಸ್ಪೆಷಲಿ ಸ್ವಿಮ್ಮರ್ಸ್ಗೆ ಹೌದು. ಬ್ರೀದಿಂಗ್ ಟೆಕ್ನಿಕ್ ಗೊತ್ತಿತ್ತು ಅಂತಂದ್ರೆ ಅವರು ಒಂದೊಂದು ಲ್ಯಾಪ್ 10 ಸತಿ ಉಸಿರಾಡೋ ಬದಲು 2-3 ಸತಿ 2-3 ಬ್ರೆತ್ ಕೌಂಟ್ ಅಲ್ಲೇ ಮುಗಿಸ್ಬಿಡ್ತಾರೆ. ಓಕೆ. ಸುಸ್ತಾಗಲ್ಲ ಅವಾಗ. ಸುಮ್ನೆ ಮಾಡಿ 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 ಸುಸ್ತಾಗ್ಬಿಡ್ತಾರೆ. ಇಲ್ಲ ಅಂತಂದ್ರೆ ಅದು ಒಂದು ನಿಧಾನಕ್ಕೆ, ಅದಕ್ಕೊಂದು ನಮ್ಮ ಬಾಡಿಗೆ, ನಮ್ಮ ಏಜ್ಗೆ, ನಮ್ಮ ಒಳಗಡೆ ನಮ್ಮ ಮನಸ್ಸಿಗೆ ಎಷ್ಟು ಅಂದ್ರೆ ಈಗ ನಾವು ಯಾವ್ದು ಕರೆಕ್ಟ್ ಅನ್ಸುತ್ತೆ, ಯಾವ್ದು ಸರಿ ಅನ್ಸುತ್ತೆ, ಅದೊಂದು ಬ್ರೀದಿಂಗ್ ರೇಟ್ ನಿಧಾನಕ್ಕೆ ನಾವು ಅಡಾಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಾ ಟೈಮಲ್ಲಿ ನಾವು ಅದಕ್ಕೆ ತುಂಬಾ ಜಾಗೃತವಾಗಿ ಇರಕ್ಕಾಗಲ್ಲ ಉಸಿರಾಟದ ಬಗ್ಗೆ. ಆದ್ರೆ ನಾವು ಯೋಗ ಪ್ರಾಕ್ಟೀಸ್ ಮಾಡುವಾಗ್ಲಾಯ್ತು ಅಥವಾ ಸುಮ್ಮನೆ ಕೂತಾಗ್ಲಾಯ್ತು, ಒಂದ್ ಸ್ವಲ್ಪ ನಾವು ಆ ಉಸಿರಾಟದ ಬಗ್ಗೆ ಜಾಗೃತವಾಗಿದ್ರೆ ಅದನ್ನ ನಿಧಾನಕ್ಕೆ ಅದ್ರದ್ದು ಪ್ಯಾಟರ್ನ್ ಚೇಂಜ್ ಮಾಡ್ಬೋದು. ಪ್ಯಾಟರ್ನ್ ಚೇಂಜ್ ಮಾಡ್ತಾ 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 ಏನಾಗುತ್ತೆ, ಒಂದ್ ದಿನದಲ್ಲಿ ಮ್ಯಾಕ್ಸಿಮಮ್ ಟೈಮ್ ನಾವು ಜಾಗೃತವಾಗಿರ್ತೀವಿ. ಅದು ಹೆಲ್ಪ್ ಆಗುತ್ತೆ. ಸೊ ಟಾಟಾಯಿಸ್ ಬಂದು ಲಾಂಗ್ ಲೈಫ್ ಇರುತ್ತೆ, ಬಿಕಾಸ್ ಅದು ಸ್ಲೋ ಬ್ರೀತ್ ಮಾಡುತ್ತೆ. ಡಾಗ್ಸ್ ಎಲ್ಲ ಸ್ವಲ್ಪ ಶಾರ್ಟ್ ಬ್ರೆತ್, ಸೊ ಅಂತ ಆಗುತ್ತೆ, ಥೊರಾಕ್ಸ್ ಬ್ರೀತಿಂಗ್ ತರ, ಅದಕ್ಕೆ ಅದ್ರ ಲೈಫ್ ಸ್ಪ್ಯಾನು ಕಡಿಮೆ. ಸೊ ನಾವು ಅಷ್ಟೇ ಮನುಷ್ಯ ಆದವರು ಲಾಂಗ್ ಬ್ರೆತ್ ಸ್ಲೋ ಆಗಿ ಮೀನ್ಸ್ ಲಾಂಗ್ ಮೋರ್ ಆಕ್ಸಿಜನ್ ತಗೊಂಡು ಸ್ಲೋ ಆಗಿ ಎಕ್ಸೇಲ್ ಮಾಡೋದ್ರಿಂದ ನಮ್ ಲೈಫ್ ಸ್ಪ್ಯಾನು ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಮೇಡಮ್. ಅದೇ ಇಂಟರ್ನಲ್ ವಾರ್ಮ್ ಅಪ್ ಇಂಪಾರ್ಟೆನ್ಸ್ ನಮಗೆ. ಅಂದ್ರೆ ಮಾಡ್ತಾ 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 ಹೊರಗಡೆ ವಾರ್ಮ್ ಅಪ್ ಯಾಕಂತಾರೆ, ಇನ್ಫ್ಯಾಕ್ಟ್ ಒಂದ್ ಸ್ವಲ್ಪ
ಕ್ಲೈಮೇಟೇ ಬೆಚ್ಚಗಿತ್ತು ಅಂತಂದ್ರೆ ಹೊರಗಡೆ ಬಾಡಿ ವಾರ್ಮ್ ಅಪ್ ಆಗ್ಬಿಡುತ್ತೆ. ಆಗುತ್ತೆ. ನೀವು ಸುಮ್ಮನೆ ಒಂದ್ ಸ್ವಲ್ಪ ಹಿಂಗೆ ಈ ಕಡೆ ಮಾಡೋಷ್ಟರಲ್ಲಿ ಬಿಸಿ ಆಗ್ಬಿಡುತ್ತೆ ಬಾಡಿ. ಆದ್ರೆ ಒಳಗಡೆಯಿಂದ ಆಗ್ಬೇಕಲ್ಲ ಹೌದು. ಎಲ್ಲ ಆರ್ಗನ್ಸ್. ಸೊ ನೋಡಿದ್ವಿ ಎಲ್ಲಾನು ಇಂಟರ್ನಲ್ ವಾರ್ಮ್ ಅಪ್ ಅಂದ್ರೆ ಏನು, ಬೆನಿಫಿಟ್ಸ್ ಏನು ಅಂತ ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಎವ್ರಿ ಡೇ ಯೋಗಾದಲ್ಲಿ, ಅಥವಾ ಏನೇನು ಒಂದು ಕೆಲಸ ಇಲ್ಲದೆ ಸುಮ್ಮನೆ ಇದ್ದಾಗ ಇದನ್ನ ಅಡಾಪ್ಟ್ ಮಾಡ್ಕೊಂಡು ಇಂಟರ್ನಲ್ ವಾರ್ಮ್ ಅಪ್ ಡೀಪ್ ಆಗಿ ಅವೇರ್ನೆಸ್ ನ ತಗೊಂಡು ಮಾಡೋಣ ಇನ್ಮೇಲೆ. ಓಕೆನಾ? ಥ್ಯಾಂಕ್ ಯು ಫಾರ್ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟು ಇಂಟರ್ನಲ್ ವಾರ್ಮ್ ಅಪ್ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಳಿದಕ್ಕೆ ಥ್ಯಾಂಕ್ ಯು. ಇಲ್ಲ ನಾವು ಇನ್ಮೇಲೆ ನಮ್ ಜೊತೆ ಕೋಆರ್ಡಿನೇಟ್ ಮಾಡಿ ಇನ್ನೂ ಇನ್ಫಾರ್ಮೇಶನ್ಸ್ ಕೊಡೋಣ. ಓಕೆನಾ? ಇಲ್ಲ ನಾವು ಹಿಂಗೆ ಈ ತರ ಯಾವ್ದನ್ನ ಟಾಪಿಕ್ ಬಂತು ಅಂದ್ರೆ ನಾವು ಕಲಿತೀವಿ. ಹೌದು. ಈ ಟಾಪಿಕ್ ನ ನಾವು ಕ್ಲಾಸ್ಗಳಲ್ಲಿ ಅದನ್ನ ನಮ್ಗೆ ಗೊತ್ತಿರಲ್ಲ ಒಂದೊಂದ್ಸತಿ, ಅದನ್ನ ನಾವು ಕಲಿಯಕ್ ಟ್ರೈ ಮಾಡಕ್ಕೆ ಏನೇನ್ ಪಾಸಿಬಲ್ ವೇಸ್ ಇದೆಯಲ್ಲ ಅದನ್ನೆಲ್ಲ ಟ್ರೈ ಮಾಡ್ತೀವಿ. ಓಕೆ. ರೈಟ್ ಮೇಡಮ್. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು.